ಹೆಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿ ಒಳ್ಳೆ ಟೇಸ್ಟಿ ಕೂಡ ಆಗ್ತದೆ ಚಿಕನ್ ಫ್ರೈ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲು ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಸ್ವಲ್ಪ ನಾವು ಬ್ಲ್ಯಾಕ್ ಕಲರ್ ಆಗುವವರೆಗೆ ಅದನ್ನು ರೋಸ್ಟ್ ಮಾಡಬೇಕು. ಹೀಗೆ ಡೈರೆಕ್ಟ್ ಬೆಂಕಿಯಲ್ಲಿ ತೋರಿಸಿ ರೋಸ್ಟ್ ಮಾಡಿ. ರೆಡ್ ಕಲರ್ ಕ್ಯಾಪ್ಸಿಕಮ್ ಇಲ್ಲಿ ನಾನು ಯೂಸ್ ಮಾಡಿದ್ದು. ರೆಡ್ ಕಲರ್ ಕ್ಯಾಪ್ಸಿಕಮೇ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಈ ಚಿಕನ್ಗೆ. ರೋಸ್ಟ್ ಆದಮೇಲೆ ಮಿಕ್ಸಿ ಜಾರ್ ತಗೊಂಡು ಆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಬೇಕು. ಇದಕ್ಕೀಗ ಸ್ವಲ್ಪ ಕೂಡ ನೀರು ಸೇರಿಸೋದು ಬೇಡ, ಹಾಗೆ ಫೈನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗದಿದ್ದರೆ ಸ್ವಲ್ಪ ನೀರು ಸೇರಿಸಿ. ಈಗ ಬೇರೆ ಪಾತ್ರೆಗೆ ಚಿಕನ್ ತೆಗೆದಿದ್ದೇನೆ 1 kg. ಚಿಕನ್ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ನೀರೆಲ್ಲ ಇರಬಾರ್ದು ಅದರಲ್ಲಿ. ಮತ್ತು ಪೇಸ್ಟ್ ಮಾಡಿದ್ದನ್ನು ಹಾಕಿ, ರುಚಿಗೆ ಬೇಕಾದಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಒರಿಗ್ಯಾನೋ 1 ಟೇಬಲ್ ಸ್ಪೂನ್, ಮತ್ತು ವೆನಿಗರ್ 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ವೆನಿಗರ್ ಬದಲು ಲೆಮನ್ ಕೂಡ ಯೂಸ್ ಮಾಡ್ಬೋದು. ಈಗ ಈ ಚಿಕನ್ನನ್ನು ಮ್ಯಾರಿನೇಟ್ ಮಾಡಿ 1 ಗಂಟೆ ಫ್ರೀಝರಲ್ಲಿಟ್ಟು ಬಿಡಿ. 1 ಗಂಟೆ ಫ್ರೀಝರಲ್ಲಿಟ್ಟರೆ ಚಿಕನ್ಗೆ ಉಪ್ಪು ಖಾರ ಇದೆಲ್ಲ ಕರೆಕ್ಟಾಗಿ ಎಳ್ಕೊಳ್ತದೆ. ನೆಕ್ಸ್ಟ್ ಈಗ ಒಂದು ಪ್ಯಾನ್ ತೆಗೆದು ಬಟರ್ ಹಾಕಬೇಕು. ಗೀಯಲ್ಲಿ ಕೂಡ ನಿಮಗೆ ಫ್ರೈ ಮಾಡ್ಬೋದು, ಇಲ್ಲದಿದ್ದರೆ ವೆಜಿಟೇಬಲ್ ಆಯಿಲೇ ಯೂಸ್ ಮಾಡ್ಬೋದು. ಬಟರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಿದ್ದೇನೆ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಈ ಚಿಕನ್ ಮ್ಯಾರಿನೇಷನ್ ಮಾಡಿದುಂಟಲ್ಲ ಮಸಾಲೆ ಒಟ್ಟಿಗೆ ಎಲ್ಲವನ್ನು ಇದಕ್ಕೆ ಹಾಕಬೇಕು. ಹಾಕಿಬಿಟ್ಟು ಇದು ಕಂಪ್ಲೀಟಾಗಿ ಡ್ರೈ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ನೋಡಿ, ಚಿಕನ್ ಈಗ ಫ್ರೈ ಆಗಿ ರೆಡಿಯಾಗಿದೆ, ಮಸಾಲೆ ಎಲ್ಲ ಫುಲ್ ಡ್ರೈ ಆಗಿದೆ. ಚಿಕನನ್ನೀಗ ನಾನು 1 ಪ್ಲೇಟಲ್ಲಿ ಇಟ್ಟು ನೆಕ್ಸ್ಟ್ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಬಟರ್ ಹಾಕ್ತಾ ಇದ್ದೇನೆ. ಇಲ್ಲಿ ಕೂಡ ಅಷ್ಟೇ, ಬಟರ್ ಬದಲು ಗೀ ಕೂಡ ಯೂಸ್ ಮಾಡ್ಬೋದು. ನಿಮಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. 2 ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಜಾಸ್ತಿ ಹಾಕಲಿಕ್ಕೆ ಇಷ್ಟ ಇದ್ದರೆ ಹಾಕ್ಬೋದು. ಗ್ರೀನ್ ಚಿಲ್ಲಿ 1 ನಿಮಿಷ ಫ್ರೈ ಮಾಡಬೇಕು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರೆಲ್ಲ ಹಾಕುವಾಗ ಫ್ಲೇಮ್ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇರಲಿ. ಜಾಸ್ತಿ ಇಟ್ಟರೆ ಉಂಟಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡ್ತದೆ, ಅದಕ್ಕೋಸ್ಕರ. 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಸ್ವೀಟ್ ಚಿಲ್ಲಿ ಸಾಸ್ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಸ್ವೀಟ್ ಚಿಲ್ಲಿ ಸಾಸ್ ಇಲ್ಲದಿದ್ದರೆ ಅದರ ಬದಲಿಗೂ ಟೊಮೆಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಹನಿ ಹಾಕಿದರೆ ಆಯಿತು. ಸಾಸ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಫ್ರೈ ಮಾಡಿದ ಚಿಕನ್ ಇದಕ್ಕೆ ಹಾಕಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಟೇಸ್ಟಿ ಆಗ್ತದೆ. ತುಂಬ ಸಿಂಪಲ್ಲಾಗಿ ಉಂಟು, ಟ್ರೈ ಮಾಡಿ ನೋಡಿ ಬೇಕಾದರೆ. ಲಾಸ್ಟ್ ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಊಟದ ಜೊತೆ ಸೈಡ್ ಡಿಶ್ಶಿಗೆಲ್ಲ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ. ಚಪಾತಿಗೆಲ್ಲ ಒಳ್ಳೆ ಟೇಸ್ಟಿ ಆಗ್ತದೆ. ನೀವು ಟ್ರೈ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.